ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾಯಿದ್ದೀನಿ ಹೆಸರು ಬೇಳೆ ಪಕೋಡ. ಇದು ತುಂಬ ಚೆನ್ನಾಗಾಗುತ್ತೆ, ತುಂಬಾ ಗರಿಗರಿಯಾಗಿ ಒಳ್ಳೆ ರುಚಿಯಾಗುತ್ತೆ. ಹೆಸರುಬೇಳೆ ಪಕೋಡ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ ನಾನು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಸಿ ಶುಂಠಿನ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಇದು ಹೆಸರುಬೇಳೆ, ಒಂದು 1/4 kg ಹೆಸರುಬೇಳೆ ನಾನು ತೊಗೊಂಡಿದ್ದೀನಿ. ಒಂದು 2 ಗಂಟೆ ಕಾಲ ನೆನೆಸಿಟ್ಟಿದ್ದೆ. ನೆನೆಸ್ಬಿಟ್ಟು ನೀರು ತೆಗೆದಿದ್ದೀನಿ. ಚೆನ್ನಾಗಿ ತೊಳೆದು ನೆನೆಸ್ಬಿಟ್ಟು ನೀರು ತೆಗೆದಿದ್ದೀನಿ. ಹೆಸರುಬೇಳೆನೂ ಅದೇ ಮಿಕ್ಸಿ ಜಾರ್ಗೆ ಹಾಕಿ ನಾನು ತರಿತರಿಯಾಗಿ ರುಬ್ಕೋತೀನಿ. ನೋಡಿ, ಈ ರೀತಿ ನೀರು ಹಾಕದೇನೆ ರುಬ್ಬಬೇಕು. ರುಬ್ಬಿರೋಂಥ ಮಿಶ್ರಣನ ಒಂದು ಬೌಲಿಗೆ ನಾನು ಹಾಕ್ತಾಯಿದ್ದೀನಿ. ಮತ್ತು ಉಳಿದಿರೋಂಥ ಹೆಸರುಬೇಳೆನೂ ಇದೇ ರೀತಿ ರುಬ್ಕೊತೀನಿ. ಈಗ ರುಬ್ಕೊಂಡಿರೋ ಮಿಶ್ರಣಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂಥ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ತೆಳುಗೆ ಉದ್ದುದ್ದಕ್ಕೆ ಹೆಚ್ಕೋಬೇಕು. ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಬೇಕು. ಮತ್ತು ಸ್ವಲ್ಪ ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ ನಾನು ಹಾಕ್ತಾಯಿದ್ದೀನಿ. ಜೀರಿಗೆ ಪುಡಿ ಇಲ್ಲ ಅಂದರೆ ಜೀರಿಗೆ ಹಾಕ್ಬೋದು. ಮತ್ತು 1-2 ಟೇಬಲ್ ಸ್ಪೂನು ಬಿಸಿ ಮಾಡಿರೋಂಥ ಎಣ್ಣೆ. ಇದಿಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ತೆಗೆದಿರೋದೇನು ಬೇಡ. ಮಿಕ್ಸ್ ಮಾಡಿದ ಕೂಡಲೇ ಇನ್ನೊಂದು ಸರಿ ಸ್ಟವ್ ಮೇಲೆ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ಪಕೋಡನ ಎಣ್ಣೆಯಲ್ಲಿ ಬಿಡ್ತೀನಿ. ಇದು ಶುರುವಿಂದ ಕೊನೆವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಬೆಂದು ಹೊರಗೆ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಹೆಸರುಬೇಳೆ ಪಕೋಡ ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಮಾಡಿ ನೋಡಿ, ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಸಖತ್ ಕ್ರಿಸ್ಪಿಯಾಗೂ ಆಗುತ್ತೆ. ಇದು ಕೆಂಪು ತನಕ ಫ್ರೈ ಮಾಡಿ ನೋಡಿ. ಇಷ್ಟ ಆದರೆ ಸಾಕು. ಈಗ ಆಗಿದೆ ಇದು. ನಾನು ಇದನ್ನು ತೆಗೆದಿಟ್ಕೋತೀನಿ. ಈಗ ರೆಡಿ ಇದೆ ಗರಿಗರಿಯಾದ ಹೆಸರುಬೇಳೆ ಪಕೋಡ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.